ಎಲ್ಲರಿಗೂ ನಮಸ್ತೆ. ಸುಮಾಧ್ಯಮ ವೀಕ್ಷಕರಿಗೆ ಸ್ವಾಗತ. ನಾನು ಕವನ. ಪ್ರತಿ ಬಾರಿ ನಡೆಯುವಂತಹ ಚುನಾವಣೆಯಂತೆ ನಾಳೆ 18ನೇ ಲೋಕಸಭಾ ಚುನಾವಣೆಯು ನಡೆಯುತ್ತಿದೆ. ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಪಾಲಿಸಲೇಬೇಕಾದಂತಹ ಕೆಲವು ಕಡ್ಡಾಯವಾದ ನಿಯಮಗಳಿವೆ. ಚುನಾವಣೆಯ ದಿನದಂದು 18 ವಯಸ್ಸಿನ ಮೇಲ್ಪಟ್ಟ ವ್ಯಕ್ತಿಗಳು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಲು ಹೋಗುತ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಮತದಾನದ ಸಮಯವನ್ನು ತಿಳಿದುಕೊಳ್ಳುವುದು ಕಡ್ಡಾಯವಾಗಿದೆ. ಬೆಳಿಗ್ಗೆ 7ರಿಂದ ಸಂಜೆ 6ರವರೆಗೆ ಮತವನ್ನು ಚಲಾಯಿಸಬಹುದು. ಮತ ಚಲಾಯಿಸಲು ಹೋಗುವ ವ್ಯಕ್ತಿಯು ತಮ್ಮೊಂದಿಗೆ ಕಡ್ಡಾಯವಾಗಿ ತಮ್ಮ ಗುರುತಿನ ಚೀಟಿ ಅಂದರೆ ವೋಟರ್ ಐಡಿಯನ್ನು ತೆಗೆದುಕೊಂಡು ಹೋಗುವುದು ಕಡ್ಡಾಯ. ಮತ ಚಲಾಯಿಸುವ ಮುನ್ನ ಕ್ಯೂನಲ್ಲಿ ನಿಂತಿದ್ದಾಗ ಶಾಂತ ರೀತಿಯಾಗಿ ವರ್ತಿಸುವುದು ಹಾಗೂ ಯಾವುದೇ ರೀತಿಯಾದಂತಹ ಗಲಾಟೆಯನ್ನು ಮಾಡದಿರುವುದು ನಿಯಮವಾಗಿದೆ. ಮತ ಚಲಾಯಿಸಲು ಮತಗಟ್ಟೆಯಲ್ಲಿ ಹೋದಂತಹ ವ್ಯಕ್ತಿಯು ಯಾವುದೇ ರೀತಿಯಾದಂತಹ ಗದ್ದಲವನ್ನು ಮಾಡದೆ ಶಾಂತ ರೀತಿಯಾಗಿ ಹೋಗಿ ಮತವನ್ನು ಚಲಾಯಿಸಿ ಹೊರಗಡೆ ಬರುವಂಥದ್ದು ನಿಯಮ. ಮತ ಚಲಾಯಿಸಲು ಹೋಗಿರುವಂತಹ ವ್ಯಕ್ತಿಯು ಅಧಿಕಾರಿಗಳ ಮೇಲೆ ಯಾವುದೇ ರೀತಿಯಾದಂತಹ ಪ್ರತಿಭಟನೆ ಅಥವಾ ಜಗಳವನ್ನು ಅಥವಾ ರೇಗಾಡುವುದನ್ನು ಮಾಡುವಂತಿಲ್ಲ. ಮತದಾನವನ್ನು ಮಾಡಲು ಮತಗಟ್ಟೆಯ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ವೋಟಿಂಗ್ ಪ್ರೊಸೀಜರ್ ಎಲ್ಲವನ್ನು ಮುಗಿಸಿಕೊಂಡು ನಿಶ್ಶಬ್ದ ರೀತಿಯಾಗಿ ಹೊರಗಡೆ ಬರುವುದು. ಮತದಾನ ಮಾಡುವಂತಹ ಸಂದರ್ಭದಲ್ಲಿ ಮಾಡಲೇಬಾರದಂತಹ ಕೆಲವು ತಪ್ಪುಗಳಿವೆ. ಇನ್ನೊಬ್ಬರ ಹೆಸರಿನಲ್ಲಿ ಮತ ಚಲಾಯಿಸುವುದು ಕಾನೂನು ಬಾಹಿರ. ಯಾವುದೇ ಕಾರಣಕ್ಕೂ ಎಂತಹ ಸಂದರ್ಭದಲ್ಲೂ ಸಹ ತಮ್ಮ ಅಮೂಲ್ಯವಾದ ಮತವನ್ನು ಹಣಕ್ಕಾಗಿ ಮಾರಿಕೊಳ್ಳಬೇಡಿ. ಮತಗಟ್ಟೆಯ ಕೇಂದ್ರದಲ್ಲಿರುವ ಯಾವುದೇ ಪರಿಕರಗಳನ್ನು ಹಾಳು ಮಾಡುವಂತಿಲ್ಲ. ಹೀಗೆ ಮಾಡಿದ್ದೇ ಆದಲ್ಲಿ ಜೈಲು ಪಾಲಾಗುವ ಎಲ್ಲ ಅವಕಾಶಗಳು ಸಹ ಇರುತ್ತವೆ. ಇನ್ನೊಂದು ಬಹುಮುಖ್ಯ ವಿಚಾರವೇನೆಂದರೆ ಮತಗಟ್ಟೆಯ ಕೇಂದ್ರದ ಬಳಿ ಹೋದಾಗ ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ತುಂಬ ಮುಖ್ಯವಾಗಿದೆ.